ಹಲೋ ಫ್ರೆಂಡ್ಸ್, ಇವತ್ತು ನಾವು ಬಂದಿದ್ದೀವಿ ರೂಫ್ ಟೈಲ್ ಫಿಟ್ಟಿಂಗಿಗೆ. ಕೆಳಗಡೆ ಇರೋ RCC ಮೇಲಿರೋ ಪೈಪೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಫ್ರಂಟ್ ಲೈನ ಕಟ್ ಮಾಡಿ ಹಂಚು ಹಾಕ್ತಾ ಇದ್ದೀವಿ. ಏನಕ್ಕಪ್ಪ ಅಂದರೆ ಫ್ರಂಟಲ್ಲಿ 3 ಇಂಚ್ ಹಂಚು ಹೋಗ್ಬೇಕು ಆಚೆ. ಫ್ರಂಟ್ ಪೋರ್ಟಿಗೆ ಟೇಪರ್ RCC ಮಾಡಿಸಿದ್ರು. ಸಿಮೆಂಟಲ್ಲಿ ಮಾಡ್ಸೋಣ ಅಂತ ಇದ್ರು ಇವ್ರು ರೂಫಿಂಗು. ಸಿಮೆಂಟ್ ಚಡೆಗಳು ಕಟ್ಟಿ ಮತ್ತದು ಫ್ಯೂಚರಿಗೆ ಮತ್ತೆ ಕ್ರ್ಯಾಕ್ ಬಿಡ್ತವೆ ಅಂತ ಹೇಳ್ಬಿಟ್ಟು ಕಬ್ಣದಲ್ಲೇ ಮಾಡಿಸ್ತಾ ಇದ್ದಾರೆ. ಫ್ರಂಟ್ 2 ಲೈನ್ ಮಾತ್ರ ಟೈಲ್ಸ್ ಹಾಕ್ತಾ ಇದ್ದೀವಿ. ಏನಕ್ಕಂದರೆ ಕೆಳಗಡೆಯಿಂದ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ. ಇದು ಸೈಡ್ ಬಾರ್ಡರೆಲ್ಲ ಕಟ್ ಮಾಡಿ ಹಾಕ್ಕೋಬೇಕು. ಒಂದೇ ನೇರಕ್ಕೆ ಹಾಕಿದ್ರೆ ಮತ್ತೆ ನೀರು ಲೀಕೇಜ್ ಆಗುತ್ತೆ. ಕಟ್ ಮಾಡಿದ್ಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ಇದು ಬಂದ್ಬಿಟ್ಟು ಮೋನಿಯಾರ್ ಟೈಲು ಮೇಲ್ಗಡೆದು. ನಿಮ್ಮ ಮನೆಗಳಿಗೂ ಈ ಥರ ಮಾಡಿಸೋದಾದರೆ ಎಷ್ಟು ಬರುತ್ತೆ, ಏನು ಖರ್ಚು ಬೇಕಾದರೆ DM ಮಾಡಿ ಹೇಳ್ತೀವಿ. ಇವ್ರ ಮನೆಗೆ ನಾವು ಫಸ್ಟ್ ಫ್ಲೋರಿಗೆ ಒಂದು 24 ಚದರ 25 ಚದರಕ್ಕೆ ರೂಫ್ ಮಾಡಿದ್ವಿ. ನೋಡಿ, ಇದು ಬಾಟಮ್ ಟೈಲ್ಸ್ ಕಂಪ್ಲೀಟ್ ಹಾಕಿದ್ದೀವಿ. ಯಾವ ಥರ ಕಾಣಿಸುತ್ತೆ ಅಂತ ನೋಡಿ. ಏನು ಖರ್ಚು ಬರುತ್ತೆ ನಿಮಗೂ ಮನೆಗಳಿಗೆ ಮಾಡಿಸೋದಾದರೆ DM ಮಾಡಿ ಹೇಳ್ತೀವಿ.